ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನನ್ನ ಟಾಪಿಕನ್ನು ಚಾಲೂ ಮಾಡೋಣ. ನನ್ನ ಟಾಪಿಕ್ ಏನಪ್ಪ ಅಂದರೆ, ಹೊಸ ವರ್ಷ ಬಂದಿರ್ಬೋದು, ಕ್ಯಾಲೆಂಡ್ರ್ ಕೂಡ ಬಂದಿರ್ಬೋದು, ಹೊಸ ಕ್ಯಾಲೆಂಡ್ರ್ ಕೂಡ ಬಂದಿರ್ಬೋದು. ಆದರೆ ನಾನು ಇಷ್ಟಪಡುವಂತಹ ವ್ಯಕ್ತಿ ಬದಲಾಗಲ್ಲ. ಹೊಸ ವರ್ಷ ಕ್ಯಾಲೆಂಡರ್ ಎಲ್ಲದೂ ಕೂಡ ಚೇಂಜ್ ಆಗಿರ್ಬೋದು, ಆದರೆ ಇಷ್ಟಪಡುವಂತಹ ವ್ಯಕ್ತಿ ಯಾವತ್ತೂ ಬದಲಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಜಾನ ಇಲ್ವಾ ಅಂತ ನೀವು ಹೇಳಬೇಕು ನನಗೆ. ಕ್ಯಾಲೆಂಡರ್ ಬದಲಾಗಿರ್ಬೋದು, ವರ್ಷ ಬದಲಾಗಿರ್ಬೋದು, ವರ್ಷ ಚೇಂಜ್ ಆಗಿರ್ಬೋದು, ಆದರೆ ನಿಮ್ಮಲ್ಲಿರುವಂತಹ ಒಳ್ಳೆಯ ವ್ಯಕ್ತಿತ್ವನ, ನಿಮ್ಮಲ್ಲಿರುವಂತಹ ಒಳ್ಳೆಯ ನಡತೆಯನ್ನು ಯಾವತ್ತಿಗೂ ಕೂಡ ಚೇಂಜ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೇನೆ. ಹೊಸ ವರ್ಷ ಬಂತು ಅಂದ ತಕ್ಷಣ ಹಳೆ ವರ್ಷದಲ್ಲಿರ್ತಕ್ಕಂತಹ ಒಳ್ಳೆಯ ನೆನಪನ್ನು ನೆನಪು ಮಾಡ್ಕೊಳ್ತಾ ಇರಬೇಕು. ಹೊಸ ವರ್ಷ ಬಂದಿದೆ ಅಂದ ತಕ್ಷಣ ತುಂಬ ಹುಮ್ಮಸ್ಸಿಂದ ತುಂಬ 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 ಅದೇನೋ ಹೇಳ್ತಾರಲ್ವ, ಆ ಥರ ತುಂಬ ಆ್ಯಕ್ಟಿವ್ ಇರಬೇಕು ಹೊರತು. ಮತ್ತು ಈ ಹೊಸ ವರ್ಷದಲ್ಲಿ ಆಯಸ್ಸು, ಆರೋಗ್ಯ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೇನೆ. ಎಲ್ಲರಿಗೂ ಕೂಡ ಅವ್ರದ್ದೇ ಆದಂತಹ ಆಸೆ, ರೆಸಲ್ಯೂಷನ್ಸ್ಗಳು ಎಲ್ಲ ಇದ್ದಾವೆ. ಅವ್ರಿಗೆ ಅವ್ರದ್ದೇ ಆದಂತಹ ಆಸೆ, ರೆಸಲ್ಯೂಷನ್ಸ್ಗಳು ಇರ್ತವೆ ಅಲ್ವಾ. ಈ ವರ್ಷ ಆಗಿಲ್ಲದೆ ಇರ್ಬೋದು, ಮತ್ತು ಮುಂದಿನ ವರ್ಷಕ್ಕೆ ನಿಮ್ಮ ಪ್ರಯತ್ನವನ್ನು ನೀವು ಪಡ್ತಾ ಹೋಗಿ, ನಿಮ್ಮ ಒಂದು ಗುರಿಯನ್ನು ಇಟ್ಕೊಳ್ಳಿ. ಆ ಗುರಿಯನ್ನು ಸಾಧಿಸೋದಕ್ಕೆ ಟ್ರೈ ಮಾಡ್ತಾಯಿರಿ. ಆಮೇಲೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಇದ್ದಾರೆ. ಮೇಯ್ನಾಗಿ ಅವರಿಗೆ ನಾನು ಹೇಳಬೇಕು, ಇವಾಗ ನಂದು ವಾಚ್ ಅವರ್ ಆಗ್ತಿಲ್ಲ, WH ಬರ್ತಾಯಿಲ್ಲ, ನನಗೇನು ಆಗ್ತಾಯಿಲ್ಲ ಅಂತ ಟೆನ್ಷನಲ್ಲಿರಬೇಡಿ. ನಿಮಗೂ ಒಂದಲ್ಲ ಒಂದಿನ ಕಾಲ ಬಂದೇ ಬರುತ್ತೆ. ಲಕ್ ಅನ್ನೋದು ಎಲ್ಲರಿಗೂ ಬರುತ್ತೆ, ಆದರೆ ಕಾಯಬೇಕು ಅಷ್ಟೆ. ಯಾರು ಕಾಯ್ತಾರೋ ಅವರ ಜೀವನ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೇನೆ. ಅದೇ ರೀತಿ ಎಲ್ಲರ ಲೈಫಲ್ಲೂ ಕೂಡ ಬ್ಲಾಸ್ಟ್ ಆಗಲಿ, ಎಲ್ಲರ ಲೈಫಲ್ಲೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಆ ದೇವರು ಒಳ್ಳೇದು ಮಾಡಲಿ ಅಂತಲೂ ಕೂಡ ಹೇಳ್ತೇನೆ. ಎಲ್ಲರಿಗೂ ಕೂಡ ನಾನು ನನ್ನ ಬಾಯಿಯಿಂದ, ನನ್ನ ಹರಕೆಯಿಂದ ನಿಮ್ಮೆಲ್ಲರಿಗೂ ಕೂಡ ವಿಶ್ ಮಾಡ್ತೇನೆ. 2024ರಲ್ಲಿ ನೀವು ಕಳೆದಿರ್ತಕ್ಕಂತಹ ಕಹಿ ಘಟನೆಗಳನ್ನು ಮರೆತು ಮೆಮೊರೀಸನ್ನು ಮಾತ್ರ, ಒಳ್ಳೆ ಮೆಮೊರೀಸನ್ನು ತಗೊಂಡು 2025ಕ್ಕೆ ಕಾಲಿಡಿ ಅಂತಲೂ ಕೂಡ ಹೇಳ್ತೇನೆ. ಕಹಿ ಘಟನೆಗಳನ್ನು 2024ಕ್ಕೆ ಅದನ್ನು ಮರೆತು 2025ಕ್ಕೆ ಮೂವ್ ಆನ್ ಆಗಿ ಅಂತ ಹೇಳ್ತೇನೆ. ಈ 2024ರಲ್ಲಿ ನನ್ನ ಜೀವನದಲ್ಲಿ ತುಂಬ ಖುಷಿಯನ್ನು ಕೊಟ್ಟಿದೆ. ಯಾಕೆ ಅಂದರೆ, ನಾನು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ನನ್ನ ಜೀವನವನ್ನು ಭಾಳ ಸಂಗಾತಿ, ಭಾಳ ಇಷ್ಟಪಟ್ಟಿರತಕ್ಕಂತಹ ವ್ಯಕ್ತಿಯ ಜೊತೆ ನನ್ನ ಜೀವನವನ್ನು ಹಂಚ್ಕೊಂಡಿದ್ದೇನೆ. ಈ ವರ್ಷ 2024 ವರ್ಷ ನನಗೆ ತುಂಬ ಖುಷಿಯನ್ನು ಕೊಟ್ಟಿದೆ. 2025 ಯಾವ ರೀತಿ ಖುಷಿಯನ್ನು ಕೊಡುತ್ತೆ ನನಗಂತೂ ಗೊತ್ತಿಲ್ಲ. ನಾನು ಕೂಡ ವರ್ಷಕ್ಕೆ ವೆಯ್ಟ್ ಮಾಡ್ತಾ ಇದ್ದೇನೆ. ನೀವು ಕೂಡ ವೆಯ್ಟ್ ಮಾಡಿ. ಖುಷಿಯಲ್ಲಿ ಕಷ್ಟ ಸುಖ ಏನೇ ಬಂದರೂ ಕೂಡ ಸಮನಾಗಿ ಅದನ್ನು ಎದುರಿಸಬೇಕು ಅಂತಲೂ ಕೂಡ ಹೇಳ್ತೇನೆ. ದಯವಿಟ್ಟು ಯಾರು ಕೂಡ ಕುಗ್ಗಬೇಡಿ. ಮುಂದೆ ಒಂದು ದಿನ, ಒಳ್ಳೆಯ ದಿನ ನಿಮಗೆ ಬಂದೇ ಬರುತ್ತೆ ಅನ್ನೋ ಒಂದು ಒಳ್ಳೆ ಹೋಪನ್ನು ಇಟ್ಕೊಂಡು ಜೀವನದಲ್ಲಿ ಮುಂದೆ ಸಾಗ್ತಾ ಹೋಗಿ. ನಿಮ್ಮ 2024ರಲ್ಲಿ ಇರ್ತಕ್ಕಂತಹ ಒಳ್ಳೆ ಮೆಮೊರೀಸನ್ನು ನನ್ನೊಟ್ಟಿಗೆ ಕಮೆಂಟ್ ಮೂಲಕ ಶೇರ್ ಮಾಡಿ. ನಾನು ಕೂಡ ನಿಮ್ಮ ಕಮೆಂಟನ್ನು ಸ್ಪಂದಿಸುತ್ತೇನೆ. ಮತ್ತು ಅದೇ ರೀತಿ 2024ರಲ್ಲಿ ಯಾರ ಜೊತೆನಾದರೂ ಮನಸ್ತಾಪ, ಬೇಜಾರು, ಅವ್ರು ಕಂಡ್ರೆ ನನಗೆ ಆಗಲ್ಲ ಅಂತ ಹೇಳ್ತಿರಲ್ವ, ಅವ್ರ ಜೊತೆ ಚೆನ್ನಾಗಿರಿ ಅಂತಲೇ ಹೇಳ್ತೇನೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಬೇಕಾಗ್ತಾರೆ. ಯಾವುದಾದ್ರೂ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ಹೆಲ್ಪ್ ಆಗ್ತಾರೆ. ಹೆಲ್ಪಿಗೆ ನಮಗೆ ಬೇಕೇ ಬೇಕಾಗ್ತಾರೆ. ಯಾರನ್ನು ಕೂಡ ರಿಗ್ರೆಟ್ ಮಾಡಬೇಡಿ, ಯಾರನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲರೂ ಕೆಲವೊಂದು ಸಮಯದಲ್ಲಿ ನಮಗೆ ಹೆಲ್ಪಿಗೆ ಬೇಕೇ ಬೇಕಾಗ್ತಾರೆ ಅಲ್ವಾ. ಯಾರಿಗಾದರೂ ಬೇಜಾರು ಮಾಡಿದ್ದೀರಾ ಅಂದರೆ ದಯವಿಟ್ಟು ಸಾರಿ ಕೇಳಿ. ಯಾರಿಗಾದರೂ ಖುಷಿ ಪಡಬೇಕು ಅಂತ ಆಸೆ ಇದ್ದರೆ ಅಂಥವ್ರನ್ನ ಖುಷಿಪಡಿಸಿ ಅಂತ ಹೇಳ್ತೇನೆ. ನನಗಂತೂ ಈ ಒಂದು ವರ್ಷ ಹೇಗೆ ಹೋಯಿತು, 2024 ಹೇಗೆ ಮುಗೀತು ಅಂತಲೇ ಗೊತ್ತಾಗ್ತಾಯಿಲ್ಲ. ಇನ್ನೂ 2024ರಲ್ಲೇ ಇದ್ದೀವಿ ಅನ್ನೋ ಫೀಲಲ್ಲಿದ್ದೇನೆ ನಾನು. 2025 ಅಂತ ಇವಾಗ ಅನ್ನಿಸ್ತಾ ಇದೆ ನನಗೆ. ನಿಮಗೂ ಕೂಡ ಆಗ ಅನಿಸಿರ್ಬೋದು ಅಲ್ವಾ? ಅನಿಸಿರುತ್ತೆ. ಅಂದರೆ ಟೈಮನ್ನು ಯಾರು ನಂಬ್ತಾರೋ, ಸಮಯದ ಬೆಲೆ ಯಾರಿಗೆ ಗೊತ್ತಿರುತ್ತೋ ಅವರು ಗೊತ್ತಿರುತ್ತೆ ವ್ಯಾಲ್ಯೂಸ್ ಎಲ್ಲ ಏನು ಇರುತ್ತೆ ಅಂತ. ಮತ್ತು ಆ 2000 ಈ ಕಳೆದೋಗಿರ್ತಕ್ಕಂತಹ ವರ್ಷ ಪ್ರತಿಯೊಬ್ಬರಿಗೆ ಒಬ್ಬರಿಗೆ ಖುಷಿ ಕೊಟ್ಟರೆ ಇನ್ನೊಬ್ಬರಿಗೆ ಅದು ನೋವನ್ನು ಕೊಟ್ಟಿರುತ್ತೆ. ಅದೇ ಅಲ್ವಾ ಜೀವನ. ನೋವು ಕೊಟ್ಟಿದೆ ನನಗೆ ಈ ಜೀವನದಲ್ಲಿ, ಈ ವರ್ಷ ನನಗೆ ಸಾಕಾಯ್ತಪ್ಪ ಅಂತ ಯಾರು ಕೂಡ ಕುಗ್ಗಬೇಡಿ. ಮತ್ತು ಹೊಸ ವರ್ಷ ಬರ್ತಾ ಇದೆ, ಮತ್ತೆ ಹೊಸ ಕನಸು ಚಿಗುರ್ತಾ ಇದೆ, ಮತ್ತೆ ಹೊಸ
ಒಳ್ಳೆಗಳಿಗೆ ಬರುತ್ತೆ ಅಂತ ಒಳ್ಳೆ ಹೋಪನ್ನು ಇಟ್ಕೋಬೇಕು. ಆದಷ್ಟು ಪಾಸಿಟಿವ್ ಆಗಿರಿ, ಆದಷ್ಟು ಒಳ್ಳೆಯದನ್ನೇ ಬಯಸಿ ಅಂತ ಹೇಳ್ತೇನೆ. ಒಳ್ಳೆಯದನ್ನು ಬಯಸ್ತಾ ಹೋದಷ್ಟು ನಿಮಗೆ ದೇವರು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನುವ ಒಂದು ನಂಬಿಕೆ ನನ್ನಲ್ಲಿದೆ. ನೀವು ಕೂಡ ಅದೇ ರೀತಿ ಟ್ರೈ ಮಾಡಿ, ಓಕೆನಾ? ಇನ್ನು ಮಾತಾಡ್ತಾ ಹೋದರೆ ತುಂಬ ವಿಷಯಗಳಿದ್ದಾವೆ. ಯಾಕೆ ಅಂದರೆ ನಾವು 1 ದಿನ 2 ದಿನ ಕಳೆದಿಲ್ಲ ಆ ವರ್ಷವನ್ನು, 2024 ಅನ್ನೋ ವರ್ಷನ 1 ದಿನ 2 ದಿನ ಕಳೆದಿಲ್ಲ, 1 ವರ್ಷ ಆ ವರ್ಷವನ್ನು ನಾವು ಕಳೆದಿದ್ದೇವೆ. ತುಂಬ ವಿಷಯ ಇದೆ, ಆದರೆ ಸಾಕು. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಈ ವರ್ಷದ ಜರ್ನಿ ಎಲ್ಲರಿಗೂ ಕೂಡ ಖುಷಿಯನ್ನು ಕೊಡಲಿ ಅಂತ ಹೇಳ್ತೇನೆ. ಯಾರು ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ವೋ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲ ಅಂದರೆ ನನ್ನ ನೋಟಿಫಿಕೇಷನ್ ನಿಮಗೆ ತಲುಪೋದಿಲ್ಲ, ಓಕೆನಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.